ಮತ್ತೆ ಉಗಾಂಡ ಪ್ರಜೆಗಳು ಕಿರಿಕನ್ನ ತೆಗೆದಿದ್ದಾರೆ. ಯಾವಾಗ್ಲೂ ಕೂಡ ಇದ್ದಿದ್ದೇ ಇವ್ರದ್ದು. ಈ ನೈಜೀರಿಯನ್ಸ್ ಉಗಾಂಡ ಪ್ರಜೆಗಳು ಬರೀ ಕಿರಿಕ್ ಮಾಡ್ಕೊಂಡೇ ಇರ್ತಾರೆ ಎಲ್ಲಿದ್ರು ಕೂಡ. ಬುಕ್ಕಿಂಗ್ ಕ್ಯಾನ್ಸಲ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯನ್ನ ಮಾಡಲಾಗಿದೆ. ಟ್ಯಾಕ್ಸಿ ಡ್ರೈವರ್ ಜೊತೆ ಮಾತಿನ ಚಕಮಕಿ ನಡೆದಿರುವಂತದ್ದು ಗಲಾಟೆಯನ್ನ ಮಾಡ್ಕೊಂಡಿದ್ದಾರೆ. ಏನಾದ್ರೂ ಒಂದು ರೀಸನ್ ಸಿಗ್ಬೇಕು ಇವ್ರಿಗೆ. ಯಾವಾಗ್ಲೂ ಕೂಡ ಕಿರಿಕ್ ಮಾಡಿಕೊಂಡು ಗಲಾಟೆಯನ್ನ ಮಾಡಿಕೊಂಡು ರಂಪಾಟವನ್ನ ಮಾಡ್ಕೊಂಡೇ ಇರ್ತಾರೆ. ಯಶವಂತಪುರದ ಶೆಲ್ಟಾನ್ ಹೋಟೆಲ್ ಬಳಿ ಒಂದು ಘಟನೆ ನಡೆದಿದೆ. 5 ಜನರನ್ನ ಕರೆದೊಯ್ಯಲಿಕ್ಕೆ ಡ್ರೈವರ್ ನಿರಾಕರಣೆ ಮಾಡಿದ್ದಾನೆ. ಹೌದು, ಅವನು ಎಕ್ಸ್ಟ್ರಾ ಸೀಟನ್ನು ಕೂರಿಸೋದಿಲ್ಲ. ಅಲ್ಲಿ ಓಲಾದಲ್ಲಿ ಎಷ್ಟು ಸೀಟ್ ಇರುತ್ತೋ ಅಷ್ಟು ಜನನ್ನ ಮಾತ್ರ ಕೂರಿಸೋದು. 4 ಜನನ್ನ ಮ್ಯಾಕ್ಸಿಮಮ್ ಕೂರಿಸ್ತಾನೆ. ಹಿಂದೆ 3 ಜನ ಮತ್ತೆ ಮುಂದ್ಗಡೆ ಒಬ್ರನ್ನ. ಆದ್ರೆ ಇವರು 5 ಜನ ಕೂರಬೇಕು ಅಂತ ಒತ್ತಾಯವನ್ನ ಮಾಡಿರುವಂಥದ್ದು. ಅದಕ್ಕೆ ಇಲ್ಲ ಅಂತ ಹೇಳಿದಾನೆ. ನೀವು ಬೇಕಾದ್ರೆ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡ್ಕೊಳ್ಳಿ, ನಾನಂತೂ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದಾನೆ. ಇದೇ ವಿಚಾರಕ್ಕೆ ಉಗಾಂಡ ಪ್ರಜೆಗಳು ರಂಪಾಟವನ್ನ ಮಾಡಿರುವಂಥದ್ದು. ಚಪ್ಪಲಿಯಿಂದ ಚಾಲಕನಿಗೆ ಥಳಿಸ್ಲಿಕ್ಕೆ ಯತ್ನವನ್ನ ಕೂಡ ಮಾಡಲಾಗಿದೆ. ಡ್ರೈವರ್ ಜೊತೆ ವಿದೇಶಿ ಮಹಿಳೆ ರಂಪಾಟವನ್ನ ಮಾಡಿರುವಂಥದ್ದು. ಪೊಲೀಸರು ಮಧ್ಯ ಪ್ರವೇಶವನ್ನ ಮಾಡಿದ್ರೂ ಕೂಡ ಕೇಳಿಲ್ಲ ವಿದೇಶಿಗರು. ಈ ಸಂದರ್ಭದಲ್ಲಿ ಪೊಲೀಸರು ಸ್ವಲ್ಪ ರುಚಿ ತೋರಿಸಬೇಕಾಗಿತ್ತು. ಹೆಂಗಿರ್ಬೇಕು, ಬೇರೆ ದೇಶದಲ್ಲಿ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವರ್ತಿಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಪಾಠ ಮಾಡಿದ್ರೆ ಸರಿಯಾಗಿರೋದು, ರುಚಿ ತೋರಿಸಿದ್ರೆ ಸರಿಯಾಗಿರೋದು. ಅವಳು ಯಾವಳು ಚಪ್ಪಲಿ ಬೇರೆ ತಗೊಂಡಿದ್ಲಂತೆ ಡ್ರೈವರ್ಗೆ ಹೊಡಿಲಿಕ್ಕೆ. ಯಾರನ್ನಾದ್ರೂ ಒಬ್ಬ ಡ್ರೈವರ್ಗೆ ಈ ರೀತಿಯಾಗಿ ಮುಟ್ಟಿದ್ರೆ ಕ್ಯಾಬ್ ಡ್ರೈವರ್ಗಳೆಲ್ಲ ಒಟ್ಟಿಗೆ ಬರಬೇಕಾಗಿತ್ತು. ಅವಾಗ ಗೊತ್ತಾಗುತ್ತೆ ಏನ್ ಶಕ್ತಿ ಕ್ಯಾಬ್ ಡ್ರೈವರ್ಗಳದ್ದು ಅಂತ. ಕ್ಯಾಬ್ ಕ್ಯಾನ್ಸಲ್ ಮಾಡಿದ ಬಳಿಕ 100 ರೂಪಾಯಿಯನ್ನ ಕೇಳಿದಂತ ಆರೋಪವನ್ನ ಮಾಡಿದ್ದಾರೆ. ಈ ಉಗಾಂಡ, ಈ ನೈಜೀರಿಯನ್ ಪ್ರಜೆಗಳ ಬಳಿ ಹೋಗ್ಬಿಟ್ಟು 100 ರೂಪಾಯಿ ಕೊಡಿ ಅಂತ ಕೇಳಿರ್ತಾನೆ. ನಿಜವಾಗ್ಲೂ ಕೇಳಿರೋದಿಲ್ಲ ಡ್ರೈವರು. ಯಾಕೆಂದ್ರೆ ಮೊದ್ಲೇ ಮಂಗ್ನಾಟ ಆಡ್ತಿರ್ತಾವೆ ಇವು. ಸೊ ಮತ್ತಿನ್ನೋಗ್ಬಿಟ್ಟು ಕೇಳ್ಬಿಟ್ರೆ ಮತ್ತಿನ್ನೇನು ರಂಪಾಟ ಮಾಡ್ತಾರೋ ಅಂತ ಕೇಳಲಿಕ್ಕೆ ಹೋಗಿರೋದಿಲ್ಲ. ಇವ್ರು ಸುಮ್ಮನೆ ಆರೋಪ ಮಾಡಿರ್ತಾರೆ ಪೊಲೀಸರು ಬಂದಂತ ಸಂದರ್ಭದಲ್ಲಿ. ಉಗಾಂಡ ಪ್ರಜೆಗಳಿಂದ ಕ್ಯಾಬ್ ಚಾಲಕನಿಗೆ ತರಾಟೆಗೆ ತೆಗೆದುಕೊಂಡು ಗಲಾಟೆಯನ್ನ ಮಾಡಿ ರಂಪಾಟವನ್ನ ಮಾಡಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ಆಗಮಿಸಿದ್ದಾರೆ ಸುಬ್ರಹ್ಮಣ್ಯ ನಗರ ಪೊಲೀಸರು. ರಾತ್ರಿ 10 ಗಂಟೆ ಸುಮಾರಿಗೆ ನಡೆದಿರುವಂತ ಘಟನೆ ಇದು. ರಾತ್ರಿ 10 ಗಂಟೆ ಸುಮಾರಿಗೆ ನಡೆದಿರುವಂತ ಘಟನೆ. ಬರೀ ಕಿರಿಕ್ ಮಾಡ್ಕೊಂಡೇ ಇದ್ರು. ಪೊಲೀಸರು ಬಂದಿದ್ದಾರೆ, ಸಮಾಧಾನ ಪಡಿಸಲಿಕ್ಕೆ ಯತ್ನವನ್ನ ಮಾಡಿರುವಂಥದ್ದು. ಅಲ್ಲೊಬ್ಳು ಬಂದಿದ್ದಂತ ಉಗಾಂಡ ಪ್ರಜೆ ಮಹಿಳೆ ಅಂತೆ. ಅವಳು ಚಪ್ಪಲಿ ತಗೊಂಡು ಆ ಡ್ರೈವರ್ಗೆ ಹೊಡಿಲಿಕ್ಕೆ ಹೋಗಿದ್ಲಂತೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈ ಕಿರಿಕಿಗೆ ಮತ್ತೊಂದು ಹೆಸರು ಅಂದ್ರೆ ಈ ನೈಜೀರಿಯನ್ ಮತ್ತೆ ಉಗಾಂಡ ಪ್ರಜೆಗಳೇ ಅಂತ ಕಾಣಿಸುತ್ತೆ. ಯಾವಾಗ ನೋಡಿದ್ರು ಕೂಡ ರಂಪಾಟ ಕಿರಿಕ್ ಮಾಡ್ಕೊಂಡೇ ಇರ್ತಾರೆ. ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಸುದ್ದಿ ಆಗ್ತಾನೆ ಇರ್ತಾರೆ. ಈಗ ಮತ್ತೊಂದು ಪ್ರಕರಣ ಇದು. ಏನಾಗಿದ್ದಂತೆ ಅಲ್ಲಿ? ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಆಗಿಂದಾಗಿ ವಿದೇಶಿ ಪ್ರಜೆಗಳ ಒಂದು ಪುಂಡಾಟ ಕೂಡ ಅಷ್ಟೇ ಆಗ್ತಾನೆ ಇರುತ್ತೆ. ಅದರಂತೆ ನಿನ್ನೆ ತಡರಾತ್ರಿ ಬೆಂಗಳೂರಿನಲ್ಲಿ ಯಶವಂತಪುರದಲ್ಲಿರುವಂತಹ ಒಂದು ಖಾಸಗಿ ಹೋಟೆಲ್ನಿಂದ ಸುಮಾರು 5 ಜನ ಉಗಾಂಡ ಪ್ರಜೆಗಳು ಒಂದು ಕ್ಯಾಬ್ ಅನ್ನ ಬುಕ್ ಮಾಡ್ತಾರೆ. 5 ಜನ ಬುಕ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತ ಕ್ಯಾಬ್ ಚಾಲಕ 5 ಜನರನ್ನ ಹತ್ತಿಸ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ಆ ಒಂದು ಕಾರಣಕ್ಕೋಸ್ಕರ ನೀವು ಬುಕ್ಕಿಂಗ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಕೂಡ ಅಷ್ಟೇ ಆ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತಹ ವಿದೇಶಿ ಪ್ರಜೆಗಳಿಗೆ ಹೇಳ್ತಾನೆ. ಯಾವಾಗ ಈ ಒಂದು ಬುಕ್ಕಿಂಗ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾನೋ ಕೂಡಲೇ ಅವರು ಅವಾಚ್ಯ ಶಬ್ದಗಳಿಂದ ಆ ಒಂದು ಡ್ರೈವರ್ ಅನ್ನ ನಿಂದನೆ ಮಾಡಕ್ ಹೋಗ್ತಾರೆ. ಜೊತೆಗೆ ಅದೇ ಒಂದು ಖಾಸಗಿ ಹೋಟೆಲ್ನ ಒಂದು ಪಾರ್ಕಿಂಗ್ ಪ್ಲೇಸ್ ನಲ್ಲಿ ನಿಂತಂತ ಅವರೆಲ್ಲರೂ ಕೂಡ ಅಷ್ಟೇ ಆ ಒಂದು ಚಾಲಕನನ್ನ ಹೊಡೆಯೋಕ್ಕೂ ಕೂಡ ಅಷ್ಟೇ ಮುಂದಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಹೋಟೆಲ್ನ ಒಂದಷ್ಟು ಸಿಬ್ಬಂದಿಯವರು ಕೂಡ ಅಷ್ಟೇ ಬಂದು ಈ ಒಂದು ಜಗಳವನ್ನು ತಡೆಯಲು ಪ್ರಯತ್ನವನ್ನ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಉಗಾಂಡ ಮೂಲದ ಓರ್ವ ಮಹಿಳೆ ಏನಿದೆ ಆಕೆ ತನ್ನ ಚಪ್ಪಲಿಯನ್ನ ತೆಗೆದುಕೊಂಡು ಆ ಒಂದು ಕಾರು ಚಾಲಕಕ್ಕೆ ಥಳಿಸಲು ಕೂಡ ಅಷ್ಟೇ ಮುಂದಾಗ್ತಾಳೆ. ಈ ಒಂದು ಸಂದರ್ಭದಲ್ಲಿ ಆ ಒಂದು ಕಾರು ಚಾಲಕ ಕೂಡ ಉದ್ವೇಗಕ್ಕೊಳಗಾಗ್ಬಿಟ್ಟು ಆ ಒಂದು ಮಹಿಳೆಯರ ಮೇಲೆ ಆತನು ಕೂಡ ಅಷ್ಟೇ ಒಂದಷ್ಟು ರೀತಿಯಂತ ಒಂದು ವಾಗ್ವಾದವನ್ನು ಮಾಡ್ತಾನೆ. ಯಾವಾಗ ಈ ಒಂದು ವಾಗ್ವಾದ ಮಿತಿಮೀರಿ ಹೋಗ್ತಾ ಇರುತ್ತೋ ಈ ಒಂದು ಸಂದರ್ಭದಲ್ಲಿ ಕೂಡಲೇ ಸುಬ್ರಹ್ಮಣ್ಯ ನಗರ ಪೊಲೀಸರಿಗೂ ಕೂಡ ಅಷ್ಟೇ ಅಲ್ಲಿದ್ದಂತ ಹೋಟೆಲ್ನ ಸಿಬ್ಬಂದಿಯವರು ಮಾಹಿತಿಯನ್ನು ಕೊಡ್ತಾರೆ. ಯಾವಾಗ ಮಾಹಿತಿಯನ್ನು ಕೊಡ್ತಾರೋ ತಕ್ಷಣವೇ ಸ್ಥಳಕ್ಕೆ ಬಂದಂತ ಸುಬ್ರಹ್ಮಣ್ಯ ನಗರ ಪೊಲೀಸರು ಕೂಡ ಅಷ್ಟೇ ಆ ಒಂದು ಸ್ಥಳದಲ್ಲಿದ್ದಂತಹ ಒಂದು ವಿದೇಶಿ ಪ್ರಜೆಗಳನ್ನ ಸಾಕಷ್ಟು ರೀತಿಯ ಸಮಾಧಾನ ಪಡಿಸುವಂತ ಒಂದು ಕೆಲಸಕ್ಕೂ ಕೂಡ ಹೋಗ್ತಾರೆ. ಆದ್ರೆ ಇದು ಯಾವುದಕ್ಕೂ ಕೂಡ ಅಷ್ಟೇ ಅವರು ತಲೆ ಕೆಡಿಸ್ಕೊಳ್ಳಲ್ಲ. ಅಂದ್ರೆ ಈ ಒಂದು ಪೊಲೀಸರನ್ನು ಕೂಡ ಲೆಕ್ಕಿಸದ ಅವರನ್ನು ಕೂಡ ಅಷ್ಟೇ ದೂಡುವಂತಹ ಒಂದು ದೃಶ್ಯಾವಳಿಗಳು ಈಗಾಗಲೇ ಸೆರೆಯಾಗಿರುವಂತದ್ದು. ಎಲ್ಲೋ ಒಂದು ರೀತಿ ಬೆಂಗಳೂರು ನಗರದಲ್ಲಿ ವಿದೇಶಿ ಜನರ ಒಂದು ಪುಂಡಾಟ ಆಗಿಂದಾಗೆ ಜಾಸ್ತಿ ಆಗ್ತಾನೆ ಇದೆ. ಜೊತೆಗೆ ಇದು ಕ್ಷುಲ್ಲಕ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಕಾರನ್ನ ಬುಕ್ ಮಾಡ್ಕೊಳಕ್ ಹೇಳ್ತಾರೆ, ಆದ್ರೆ ಕಾರ್ನಲ್ಲಿ ಸುಮಾರು 5 ಜನ ಕೂತ್ಕೊಂಡು ಪ್ರಯಾಣ ಮಾಡೋದಕ್ಕೆ ಅವರು ಮುಂದಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಕಾರು ಚಾಲಕ 5 ಜನರನ್ನ ಕೂಡಿಸ್ಕೊಂಡು ನಾವು ಓಲಾ ಊಬರ್ ಅನ್ನ ಮಾಡೋಕ್ ಆಗಲ್ಲ, ಆ ಒಂದು ಕಾರಣಕ್ಕೋಸ್ಕರ ಬುಕ್ಕಿಂಗ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಮಾತ್ರ ಹೇಳಿರುವಂತಹದ್ದು. ಆದ್ರೆ ಇಲ್ಲಿ ಬುಕ್ಕಿಂಗ್ ಕ್ಯಾನ್ಸಲ್ ಆದ್ರೂ ಕೂಡ ಅಷ್ಟೇ ಹೆಚ್ಚುವರೆಗೆ ಹಣಕ್ಕೆ ಡಿಮ್ಯಾಂಡ್ ಮಾಡಿದ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಗಲಾಟೆಯನ್ನ ವಿದೇಶಿಯರು ರಾತ್ರಿ ತೆಗೆದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಕಾರು ಚಾಲಕ ಪೊಲೀಸರಿಗೆ ಮಾಹಿತಿ ಕೂಡ ಬಿಟ್ ಕಳಿಸಿದಾರ.
ಚೆಕ್ ಮಾಡಬೇಕಾಗಿತ್ತು ಅವ್ರ ವೀಸಾನ, ಇವ್ರ ಅವಧಿ ಮುಗ್ದಿದ್ಯಾ ಏನು ಅಂತ. ಯಾಕೆಂದ್ರೆ ಈ ರೀತಿಯಾಗಿ ಬಂದು ಈ ಕ್ಷುಲ್ಲಕ ಕಾರಣಕ್ಕೆ ಜಗಳಾಡದಂತ ಸಂದರ್ಭದಲ್ಲಿ, ರಂಪಾಟ ಮಾಡದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಸಿಕ್ಕಾಕೊಂಡಿರೋದು. ಅವ್ರ ವೀಸಾ ಅವಧಿ ಮುಗಿದಿದ್ರು ಕೂಡ ಇಲ್ಲೇ ಅನಧಿಕೃತವಾಗಿ ವಾಸ್ತವ್ಯವನ್ನ ಮಾಡ್ತಾ ಇರುವಂತದ್ದೆಲ್ಲ ಗೊತ್ತಾಗಿರೋದು. ಎಸ್, ಖಂಡಿತವಾಗಿ. ಯಾಕಂದ್ರೆ ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ಈ ಕುರಿತಾಗಿ ಯಾವುದೇ ದೂರು ಕೂಡ ಅಷ್ಟೇ ಕಾರು ಚಾಲಕ ಕೊಟ್ಟಿಲ್ಲ. ಆದರೂ ಕೂಡ ಅಷ್ಟೇ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಯಾವಾಗ ಈ ಒಂದು ಸುದ್ದಿ ಮಾಧ್ಯಮದಲ್ಲಿ ಬಿತ್ತರ ಆಗ್ತಿದೆ ಅಂತ ಸುದ್ದಿ ಗೊತ್ತಾಯ್ತು, ತಕ್ಷಣವೇ 5 ಜನ ವಿದೇಶಿಗರು ಯಾರು ಏನನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಮಾಹಿತಿ ಸಂಗ್ರಹ ಮಾಡಲು ಮುಂದಾಗಿರುವಂತದ್ದು. ಜೊತೆಗೆ ಆ ಒಂದು ಖಾಸಗಿ ಹೋಟೆಲ್ನಲ್ಲೂ ಕೂಡ ಅಷ್ಟೇ ಅವರು ತಂಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು, ಅವ್ರು ಯಾರು, ಎಲ್ಲಿಂದ ಬಂದ್ರು, ಏನು ಮತ್ತು ಅವರ ಒಂದು ಐಡೆಂಟಿ ಕಾರ್ಡ್ ಏನು ಅನ್ನೋ ಪ್ರತಿಯೊಂದು ವಿಚಾರವಾಗಿ ಕೂಡ ಅಷ್ಟೇ ಹಿರಿಯ ಅಧಿಕಾರಿಗಳು ಒಂದು ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಪ್ರಮುಖ ಅವರಿಗೆ ವೀಸಾ ಪಾಸ್ಪೋರ್ಟ್ ನ ಅವಧಿ ಇದೆಯಾ ಅಥವಾ ಮುಕ್ತಾಯವಾಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಈಗಾಗಲೇ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ಖಾಸಗಿ ಆಸ್ಪತ್ರೆಗೆ ಹೋದಂತ ಸ್ಥಳೀಯ ಪೊಲೀಸರು ಕೂಡ ಅಷ್ಟೇ ಅಲ್ಲಿ ನೆಲೆದಿದ್ದಂತಹ 5 ಜನರು ಕೂಡ ಅಷ್ಟೇ ಅವರ ವೀಸಾ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು ಮತ್ತು ಅವರ ವಿಳಾಸ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪತ್ತೆ ಹಚ್ಚಲು ಕೂಡ ಮುಂದಾಗಿರುವಂತಹದ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೆಂಗಳೂರಿನಲ್ಲಿ ತಪ್ಪಿದೆ ಭಾರಿ ಅನಾಹುತ. ಆಂಬ್ಯುಲೆನ್ಸ್ಗೆ ಡಿಕ್ಕಿ ಹೊಡೆದು ಕಂಟೈನರ್ ಪಲ್ಟಿ ಆಗಿರುವಂತ ಘಟನೆ ಇದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದಿರುವಂಥದ್ದು ಹಾಲಿನ ವಾಹನ. ಸಿಎಂ ಬೊಮ್ಮಾಯಿ ನಿವಾಸದ ಕೂಗಳತೆ ದೂರದಲ್ಲೇ ಈ ಒಂದು ಅಪಘಾತ ಸಂಭವಿಸಿದೆ. ಅಪಘಾತದ ರಭಸಕ್ಕೆ ಡಿವೈಡರ್ ಮೇಲೆ ಬಿದ್ದಿರುವಂತ ಕಂಟೈನರ್, ನಂದಿನಿ ಹಾಲು ಸರಬರಾಜು ಮಾಡುವಂತ ಕಂಟೈನರ್ ಲಾರಿ ಇದಾಗಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಸಾವು ನೋವು ಸಂಭವಿಸಿಲ್ಲ. ಆಂಬ್ಯುಲೆನ್ಸ್ ಕಂಟೈನರ್ ಚಾಲಕರಿಬ್ಬರಿಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ. ಹೈಗ್ರೌಂಡ್ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಈ ಒಂದು ಭಾರಿ ಅನಾಹುತ ತಪ್ಪಿರುವಂಥದ್ದು. ಆಂಬ್ಯುಲೆನ್ಸ್ಗೆ ಡಿಕ್ಕಿ ಹೊಡೆದಿದೆ ಕಂಟೈನರ್, ಸೊ ಪಲ್ಟಿ ಆಗಿರುವಂಥದ್ದು ಆ ಒಂದು ಲಾರಿ. ಡಿವೈಡರ್ಗೆ ಡಿಕ್ಕಿ ಹೊಡೆದಿರುವಂಥದ್ದು ಹಾಲಿನ ವಾಹನ. ಸದ್ಯ ಏನು ಆಗಿಲ್ಲ. ರಾತ್ರಿ ಸಂಭವಿಸಿರುವಂಥ ಹಿನ್ನೆಲೆಯಲ್ಲಿ ಒಂದು ಆಗಬಹುದಾದಂತಹ ಒಂದು ಮಹಾ ದುರಂತ ತಪ್ಪಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ದೂರವಾಣಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಯಾವಾಗ ಆಗಿದ್ದು ಈ ಘಟನೆ, ಏನಾಗಿದೆ, ಆ ಇಬ್ಬರು ಚಾಲಕರು ಹೇಗಿದ್ದಾರೆ ಇವಾಗ? ಪೃಥ್ವಿ, ಒಂದು ಘಟನೆ ಆಗಿರುವಂತಹದ್ದು ಇವತ್ತು ಬೆಳಿಗ್ಗೆ ಸುಮಾರು 5 ಗಂಟೆ ವೇಳೆಯಲ್ಲಿ, ಅಂದ್ರೆ ನಂದಿನಿ ಹಾಲನ್ನ ತೆಗೆದುಕೊಂಡು ಹೋಗ್ತಿರುವಂತಹ ಒಂದು ಕಂಟೈನರ್ ಇತ್ತು. ಆ ಒಂದು ಕಂಟೈನರ್ ರೇಸ್ ಕೋರ್ಸ್ ರೋಡ್ ನಲ್ಲಿ ಹೋಗ್ತಿದ್ದಂತ ಸಂದರ್ಭದಲ್ಲಿ ಎದುರುಗಡೆ ಬರ್ತಿದ್ದಂತ ಆಂಬುಲೆನ್ಸ್ಗೆ ಏಕಾಏಕಿ ಡಿಕ್ಕಿ ಹೊಡೆದಿರುವಂತದ್ದು. ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಅದು ಡಿವೈಡರ್ ಮೇಲೆ ಹತ್ತಿ ಅದು ಕೂಡ ಅಷ್ಟೇ ಪಲ್ಟಿ ಆಗಿದೆ. ಇಲ್ಲಿ ಪ್ರಮುಖವಾಗಿ ಒನ್ ವೇ ಅಲ್ಲಿ ಹೋಗೋದಕ್ಕೆ ಒಂದು ಕಾರಣ ಅಂತಂದ್ರೆ ಆ ಒಂದು ರೇಸ್ ಕೋರ್ಸ್ ರಸ್ತೆ ಏನಿದೆ, ರೇಸ್ ಕೋರ್ಸ್ ರಸ್ತೆಯಲ್ಲಿ ಮತ್ತೊಂದು ಬದಿಯಲ್ಲಿ ಟಾರನ್ ಆಗ್ತಿರುವಂತ ಒಂದು ಕಾರಣಕ್ಕೋಸ್ಕರ ಒನ್ ವೇ ಅನ್ನ ಮಾಡಿದ್ರು. ಆ ಒನ್ ವೇ ಅನ್ನ ಮಾಡಿದಂತ ಒಂದು ಕಾರಣಕ್ಕೋಸ್ಕರ ಇವತ್ತು ಮುಂಜಾನೆ ಈ ಒಂದು ಇನ್ಸಿಡೆಂಟ್ ಕೂಡ ಆಗಿರುವಂತದ್ದು. ನಿಜಕ್ಕೂ ಕೂಡ ಅಷ್ಟೇ ಅದೃಶ್ಯವಾದ ಅಂತ ಹೇಳ್ಬೋದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ರಾತ್ರಿ ವೇಳೆಯಲ್ಲಿ ನಡೀತಿರುವಂತಹ ಅಪಘಾತಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ, ದೊಡ್ಡ ಮಟ್ಟದಲ್ಲಿ ಸಾವು ನೋವು ಕೂಡ ಅಷ್ಟೇ ಸಂಭವಿಸುತ್ತಿದೆ. ಅಂತದ್ರಲ್ಲಿ ಇವತ್ತು ನಡೆದಂತಹ ಘಟನೆಯಿಂದ ಬಹುತೇಕ ಅವತ್ತು ವೆಹಿಕಲ್ಗಳ ಮೂವ್ಮೆಂಟ್ ಕೂಡ ಅಷ್ಟೇ ತೀರಾ ಬೆಳಗಿನ 5 ಗಂಟೆಯಲ್ಲಿ ಕಡಿಮೆ ಇತ್ತು. ಜೊತೆಗೆ ಭಾನುವಾರ ಆಗಿದ್ದಂತಹ ಒಂದು ಕಾರಣಕ್ಕೋಸ್ಕರ ಓಡಾಟ ಕಡಿಮೆ ಇತ್ತು. ಒಂದು ವೇಳೆ ಏನಾದರೂ ಅದೇ ಒಂದು ಡೇ ಟೈಮ್ ಅಲ್ಲಿ ಆಗಿದ್ದಂತ ವೇಳೆಯಲ್ಲಿ ಎಲ್ಲೋ ಒಂದು ರೀತಿ ಸಾಕಷ್ಟು ಸಾವು ನೋವು ಕೂಡ ಅಷ್ಟೇ ಆಗುವಂತ ಸಾಧ್ಯತೆ ಇತ್ತು. ಯಾಕಂದ್ರೆ ಆ ಒಂದು ರಸ್ತೆಯಲ್ಲಿ ಸದಾ ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಇರುತ್ತೆ, ಜನರು ಕೂಡ ಓಡಾಟವನ್ನ ಮಾಡ್ತಿರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಎಲ್ಲೋ ಒಂದು ರೀತಿ ಭಾರಿ ದೊಡ್ಡ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಆ ಒಂದು ಕಂಟೈನರ್ ನ ಚಾಲಕ ಮತ್ತು ಆಂಬ್ಯುಲೆನ್ಸ್ ನಲ್ಲಿದ್ದಂತ ಚಾಲಕ ಇಬ್ಬರು ಕೂಡ ಅಷ್ಟೇ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಕೂಡಲೇ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಟ್ರೀಟ್ಮೆಂಟ್ ಅನ್ನು ಕೊಡಿಸಿದ್ದಾರೆ. ಮತ್ತೊಂದು ಕಡೆ 2 ವಾಹನಗಳನ್ನು ಕೂಡ ಈಗಾಗಲೇ ಹೈಗ್ರೌಂಡ್ ಸಂಚಾರಿ ಪೊಲೀಸರು ಜಪ್ತಿ ಮಾಡಿಕೊಂಡು ಮುಂದಿನ ಒಂದು ತನಿಖೆಯನ್ನು ಕೂಡ ಅಷ್ಟೇ